ತುಂಬಾ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ನೀವು ಅನ್ಕೋಬೋದು ಯಾಕಕ್ಕ ಅಳ್ತಾ ಇದ್ದೀರಾ ಅಂತ. ಈರುಳ್ಳಿ ಕಟ್ ಮಾಡ್ತಾ ಇದ್ದೆ ಗೈಸ್, ಅದಕ್ಕೆ ಅಳು ಬರ್ತಾ ಇತ್ತು. ಸೊ ಈರುಳ್ಳಿ ಕಟ್ ಮಾಡಬೇಕಾದ್ರೆ ನಂಗೊಂದು ಥಾಟ್ ಬಂತು. ಲೈಕ್ ತುಂಬ ಜನ ಈಗ ಫ್ರ್ಯಾಂಕ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರಲ್ವಾ. ಸೊ ನಾನು ಧೈರ್ಯ ಮಾಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಅದು ನಮ್ಮ ಯಜಮಾನ್ರ ಮೇಲೆ. ಸೀರಿಯಸ್ಲಿ ಅವರು ಸ್ವಲ್ಪ ಲೈಕ್ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಜಸ್ಟ್ ಟ್ರೈ ಮಾಡಬಹುದು ನಾನು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ. ಅಂದರೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ನನಗೆ ಏನೋ ಒಂದು ಐಡಿಯಾ ಬಂತು, ಈ ಥರ ಫ್ರ್ಯಾಂಕ್ ಮಾಡೋಣ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರ್ಯಾಂಕ್ ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ಸಕ್ಸಸ್ ಆದರೆ ಓಕೆ, ಸಕ್ಸಸ್ ಆಗಿಲ್ಲ ಅಂದರೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಿರಲ್ಲ ಹಾಗೆ. ಬಟ್ ಇದು ನನ್ನ ಮೊದಲನೇ ಪ್ರಯತ್ನ. ಸೊ ಈ ಫ್ರ್ಯಾಂಕ್ ಮಾಡಬೇಕು ಅಂತ ಧೈರ್ಯ ಮಾಡೋದಿದೆಯಲ್ಲ, ಅದಿದ್ದು ಡಬಲ್ ಗುಂಡಿಗೆ ಇರ್ಬೇಕು ಅದಕ್ಕೆ. ಅದು ನಮ್ಮ ಯಜಮಾನ್ರನ್ನ ತುಂಬ ನರ್ವಸ್ ಆಗ್ತಿದೆ. ಆ್ಯಕ್ಚುಲಿ ಅವ್ರಿಗೆ ಫೋನ್ ಮಾಡಿದ್ದೆ ಆಯಿತಾ. ಅವರು ಇನ್ನೂ ಒಂದು 1 hour ಆಗುತ್ತೆ ಅಂತ ಹೇಳಿದರು. ಸರಿ 1 hour ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಅಡುಗೆಗೆ ಏನಪ್ಪ ಅಂತಂದರೆ ಮಿಕ್ಸ್ ವೆಜಿಟೇಬಲ್ಸ್ ಮಸಾಲೆ ಇಡ್ತಾ ಇದ್ದೀನಿ. ಅಂದರೆ ಚಿಕನ್ ಸಾಂಬಾರು ಹೆಂಗೆ ಮಾಡ್ತೀನಲ್ಲ ಸೇಮ್ ಅದೇ ಪ್ರೊಸೀಜರು. ಮಿಕ್ಸ್ಡ್ ವೆಜಿಟೇಬಲ್ಸು ಅಂದರೆ ಇವಾಗ ಪರಿಯಂತಿಗೆ ಲಾಸ್ಟ್ ಟೈಮ್ ನಾವು ಮಾಲ್ಗೆ ಹೋಗಿದ್ವಿ. ಸೊ ಅವಾಗ ಬ್ರೊಕೋಲಿ ಆಮೇಲೆ ಇನ್ನೂ ನೌಕೋಲು ಅವೆಲ್ಲ ವೆಜಿಟೇಬಲ್ಸ್ ತಂದಿದ್ವಿ ಈಗ. ಓಕೆ, ಸೊ ತುಂಬಾ ಇತ್ತು ನೋಡಿ. ಮೊನ್ನೆ ಪಲಾವ್ ಮಾಡಿದ್ದೆ, ಅವಾಗ ಬ್ರೊಕೋಲಿನೂ ಹಾಕಿದ್ದೆ. ಸೊ ಇವಾಗ ಬ್ರೊಕೋಲಿನೇ ಇದೆ ಅಲ್ಲ, ಬ್ರೊಕೋಲಿ ಜೊತೆಗೆ ಒಂದಷ್ಟು ವೆಜ್ಜಸನ್ನು ಹಾಕಿ ಗ್ರೇವಿ ಥರ ಮಾಡೋಣ. ಸೇಮ್ ನಾವು ಇವಾಗ ಚಿಕನ್ಗೆಲ್ಲ ಹೆಂಗೆ ಮಸಾಲೆ ಇಡ್ತೀವಲ್ಲ ರೈಸ್, ಸೊ ಅದೇ ಥರನೇ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೆ. ಒಂದು ನನಗೆ ಐಡಿಯಾ ಬಂತು. ಲೈಕ್ ಏನು ಅಂತ ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ನಮ್ಮ ಯಜಮಾನ್ರಿಗೆ ಇದು ಗೊತ್ತಿರೋದಿಲ್ಲ. ಈ ಈವೆಂಟ್ ಪರ್ಯಂತಗೂ ಗೊತ್ತಿಲ್ಲ. ಪರ್ಯಂತ ಇನ್ನೂ ಮಲಗಿದ್ದಾನೆ. ಇವತ್ತು ಸ್ಯಾಟರ್ಡೆ. ಸೊ ಈ ವಿಡಿಯೋನ ನಾನು ಆದಷ್ಟು ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಂಡೇ ಪರ್ಯಂತ ಇನ್ನೂ ಮಲಗಿದ್ದಾನೆ. ಎಂತಕ್ಕೆ ಮಲಗಿದ್ದಾನೆ ಅಂತಂದರೆ ಪಾಪ ಕಂಟಿನ್ಯೂಸ್ ಆಗಿಂದ ಎಕ್ಸಾಮ್ಸ್ ಇದೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇನೂ ಪಾಪ ಮಗು ಬೆಳಗ್ಗೆ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದಾನೆ. ಸೊ ರೆಸ್ಟ್ ಮಾಡಲಿ ಸ್ವಲ್ಪ ಅಂತ ಹೇಳಿ ಅವನ್ನ ಮಲಗಿಸಿದ್ದೀನಿ. ಸೊ ಅವನು ಮಲಗಿದ್ದಾನೆ. ಸೊ ಈ ಐಡಿಯಾ ಅವನಿಗೂ ಗೊತ್ತಿಲ್ಲ. ಅಕ್ಕ ಇವಾಗ ಮಾತಾಡ್ತಾ ಇದ್ದೀರಾ ಕೇಳಿಸ್ಬೋದನು? ನಾನು ರೂಮ್ ಬಾಗಿಲು ಹಾಕಿ ಫ್ಯಾನ್ ಹಾಕಿದ್ದೀನಿ, ಏನೂ ಕೇಳಿಸೋದಿಲ್ಲ. ನಾನು ಹೋಗಿ ಪರ್ಯಂತ ಎದ್ದೋಳು ಟೈಮ್ ಆಯಿತು ಊಟ ಟೈಮು ಅಂತಂದರೆ ಮಾತ್ರ ಅವ್ನಿಗೆ ಗೊತ್ತಾಗುತ್ತೆ. ಸೊ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾರ್ಮಲ್ ಆಗಿ ಅವರು ಬರೋದು ಸ್ವಲ್ಪ ತಡನೇ. ಸೊ ಹೆಂಗಿದ್ರು ಮಿಕ್ಸ್ ವೆಜಿಟೇಬಲ್ ಕರಿ ಮಾಡಿಬಿಟ್ಟು ಅದ್ರ ಜೊತೆಗೆ ಈ ಏನಂತೀವಿ ಲೇಯರ್ ಚಪಾತಿ ನನ್ನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ವೈರಲ್ ಆದ ವಿಡಿಯೋ ಅದು. ಅದನ್ನು ಹೇಗೆ ಮಾಡೋದು ಅಂತಲೂ ಸಹ ನಾನು ತೋರಿಸ್ತೀನಿ. ಸೊ ಇವತ್ತಿನ ಡಿನ್ನರ್ಗೆ ನಾನು ಪ್ಲ್ಯಾನ್ ಮಾಡಿರೋದು ಮಿಕ್ಸ್ಡ್ ವೆಜಿಟೇಬಲ್ ಕರಿ ವಿತ್ ಲೇಯರ್ ಚಪಾತಿ. ಓಕೆನಾ? ಅವ್ರು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನಾನು ಚಪಾತಿ ಮಾಡ್ತಾ ಇರ್ತೀವಿ. ಸೊ ಕ್ಯಾಮ್ರಾ ಬಚ್ಚಿಡೋದೇ ನನಗೆ ಇವಾಗ ದೊಡ್ಡ ಟಾಸ್ಕು. ಬಿಕಾಸ್ ನಾನು ವಿಡಿಯೋ ಮಾಡ್ತಾ ಇದ್ದರೆ ಮಾತಾಡ್ತಾ ಇರ್ತೀನಿ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಫ್ರ್ಯಾಂಕ್ ವಿಡಿಯೋ ನಾನು ಫಸ್ಟಿಗೆ ಹೇಳ್ತೀನಿ, ಇದು ನನ್ನ ಮೊದಲನೇ ಪ್ರಯತ್ನ. ಎಲ್ಲಾದರೂ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಓಕೆನಾ? ದಯವಿಟ್ಟು ಕ್ಷಮಿಸಿ. ಸೊ ನಾನು ಹೆಂಗೆ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ಯೂಶಲಿ ಇವಾಗ ಟೈಮ್ ಇವಾಗ ಒಂದು 6:30 ಆಗಿದೆ. ಸೊ 6:30ಗೆ ಇದೆಲ್ಲ ಅಡುಗೆ ಆಗೋಷ್ಟೊತ್ತಿಗೆ ಅವ್ರು 1 hour ಅಂತ ಅಂದಿದ್ದಾರೆ. ಮೇ ಬಿ 7:30 8 ಗಂಟೆ ಆ ಟೈಮಿಗೆ ಬರ್ಬೋದು. ಸೊ ಅಷ್ಟೊತ್ತಿಗೆ ನಂದು ಗ್ರೇವಿ ಎಲ್ಲ ಆಗೋಗಿರುತ್ತೆ. ಚಪಾತಿ ಮಾಡ್ತಾ ಇರ್ತೀನಿ. ಚಪಾತಿ ಮಾಡಬೇಕಾದ್ರೆ ಸಡನ್ನಾಗಿ ಲಟ್ಟಣಿಗೆ ಕಾಲು ಮೇಲೆ ಬೀಳೋ ಥರ, ಕಾಲು ಊದ್ಕೊಂಡಿರೋ ಥರ ಮಾಡೋಣ ಅಂತ ಹೇಳಿ ಅವ್ರು ನಿಜವಾಗ್ಲೂ ಕೋಪ ಮಾಡ್ಕೋತಾರ, ಹಿಂಗೆ ಬುದ್ಧಿ ಇಲ್ಲ ಅಂತ ಬೈತಾರ, ಏನು ಮಾಡ್ತಾರ ಗೊತ್ತಿಲ್ಲ. ಬಟ್ ಯಾವತ್ತೂ ನನಗೆ ಲಾಸ್ಟ್ ಟೈಮ್ ಒಂದ್ಸತಿ ಪರ್ಯಂತನ ಸ್ಕೂಲು ಕಾರ್ ಬಂದ್ಬಿಡ್ತು ಅಂತ ಓಡಬೇಕಾದ್ರೆ ನನಗೆ ಕಾಲು ಒಂಥರ ಫ್ರ್ಯಾಕ್ಚರ್ ಆಗಿತ್ತು.
ಸೊ ಅವಾಗ ಬೈದಿದ್ರು ಅದು ಅವಾಗೆಲ್ಲ ವಿಡಿಯೋ ಮಾಡಿರಲಿಲ್ಲ. ಬಟ್ ಇವಾಗ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಹೆಲ್ತ್ ವಿಚಾರದಲ್ಲಿ ಫ್ರ್ಯಾಂಕ್ ಮಾಡೋದು ಇದು ಸರಿನಾ ತಪ್ಪ ರಿಯಲಿ ನಂಗೆ ಗೊತ್ತಿಲ್ಲ ಗೈಸ್. ದಿಸ್ ಈಸ್ ಮೈ ಫಸ್ಟ್ ಅಟೆಂಪ್ಟ್. ಓಕೆ, ನಂಗೆ ಏನು ಐಡಿಯಾ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ಕಾಲ್ ಮೇಲೆ ಲಟ್ಟನ್ಗೆ ಬಿದ್ದೋಗಿ ಅಮ್ಮ ಅಂತ ಕಿರ್ಚ್ಕೋತೀನಿ. ಸೊ ರಿಯಾಕ್ಷನ್ ಹೇಗಿರುತ್ತೆ ತುಂಬ ಜನಕ್ಕೆ ಡೌಟ್ ಅಲ್ವಾ, ಲೈಕ್ ನಮ್ಮ ಯಜಮಾನ್ರು ಹೆಂಗೆ ನೋಡ್ಕೋತಾರೆ ಏನು ಅಂತ. ನಾನು ತುಂಬ ಹೊಗಳ್ತಾ ಇರ್ತೀನಿ ನಮ್ಮ ಯಜಮಾನ್ರನ್ನ. ಲಿಟ್ರಲಿ ಹೌದು, ಐ ಆಮ್ ಸೋ ಲಕ್ಕಿ ಗೊತ್ತಾ ಅಂಥ ಹಸ್ಬೆಂಡನ್ನು ನಾನು ಪಡಿಬೇಕಂದ್ರೆ. ಈವನ್ ಯೂಟ್ಯೂಬಲ್ಲೂ ನಾನು ಇವಾಗ ಇಷ್ಟು ಒಂದು ಬೆಳೀತಾ ಇದ್ದೀನಿ, ಏನಾದರೂ ಒಂದು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಂಪ್ಲೀಟ್ಲಿ ನಾನು ನಮ್ಮ ಯಜಮಾನ್ರಿಗೇನೆ ಕ್ರೆಡಿಟ್ ಕೊಡ್ತೀನಿ. ನನ್ನ ಎಫರ್ಟ್ ಇದೆ ಆ್ಯಂಡ್ ಆಲ್ಸೋ ಅವ್ರ ಬೆಂಬಲ ಇಲ್ಲ ಅಂತಂದರೆ ನಾನು ಇಲ್ಲಿವರೆಗೂ ಬೆಳೆಯೋದನ್ನೋದು ಕನಸಿನ ಮಾತು. ಆ್ಯಂಡ್ ಬೇರೆ ವಿಚಾರಗಳಲ್ಲೂ ಅಷ್ಟೇ ತುಂಬಾ ಒಂದು ರೀತಿ ಏನಂತೀವಿ, ತುಂಬಾ ಸಪೋರ್ಟಿವ್ ಪರ್ಸನ್ನು. ಸೊ ಫಸ್ಟ್ ಟೈಮು ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ, ನೀವು ಒಬ್ಬರೇ ದುಡಿಬೇಕಲ್ಲ ಅಂತ ಅಂದಾಗ ಅವ್ರು ಒಂದೇ ಮಾತಂದಿದ್ರು, ಅಲ್ಲ ಕಣೆ ಕೆಲ್ಸಕ್ಕೆ ಹೋಗುವಂಥ ಇದು ನಿನಗೆ ಬರೋದು ಬೇಡ ಕಣೆ, ನಾನು ಅಂಥ ಪರಿಸ್ಥಿತಿ ನೀನು ಇಡಲ್ಲ, ಬೇಡ ನಿಮ್ಮ ಮನೆ ನೋಡ್ಕೊಂಡಿರೋ, ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ಇನ್ನೂ ಒಂದು 2 ಅವರ್ ದುಡಿತೀನಿ, ನೀನು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಡ, ಬೇಡ ತಾಯಿ ನೀನು ಆರಾಮಾಗಿರೋ. ಅದ್ರಲ್ಲಿ ಬೇರೆ ನನಗೆ ಸರ್ಜರಿ ಅವು ಇವು ಎಲ್ಲ ಆಗಿರೋದಕ್ಕೆ ಸ್ವಲ್ಪ ನಾನು ವೀಕ್ ಅಂತ ಅವ್ರಿಗೆ ಗೊತ್ತು. ಫಿಸಿಕಲಿ ವೀಕು ಆದ್ರೂ ಮೆಂಟಲಿ ಐ ಆಮ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಆಲ್ಸೋ ಫಿಸಿಕಲಿ ಸ್ಟ್ರಾಂಗ್. ಬಟ್ ನಮ್ಮ ಯಜಮಾನ್ರಿಗೆ ಅಂದರೆ ಪಾಪ ಅವ್ರ ಕೈಲಿ ಆಗಲ್ಲ ಅಂತ. ಇಷ್ಟೇ ಮನೆ ಕೆಲಸನೇ ಮಾಡ್ತೀವಿ ಗೈಸ್, ಹೋಗಿ ಆಚೆ ದುಡ್ಕೊಬರೋಕ್ಕಾಗಲ್ದಿಲ್ವಾ, ಆಗತ್ತೆ. ಬಟ್ ಅವರಿಗೆ ಬೇಡ, ಕಷ್ಟಪಡ್ತಾಳೆ ಅಂತ. ಸೊ ಅದಾದಮೇಲೆ ನನಗೆ ನೆಕ್ಸ್ಟ್ ಥಾಟ್ ಬಂದಿದ್ದೆ ಯೂಟ್ಯೂಬು. ಸೊ 4 ವರ್ಷದಿಂದ ಎಷ್ಟೋ ಸತಿ ನಾನೇ ಗಿವ್ ಅಪ್ ಮಾಡಿಬಿಟ್ಟಿದ್ದೀನಿ, ಬೇಡ ಕಣ್ರಿ ಇದಾಗಲ್ಲ ಅಂತ. ಬಟ್ ಅವರು ನೀನು ಯಾಕೆ ಅಷ್ಟು ನೆಗೆಟಿವ್ ಮೈಂಡ್ ಯೋಚನೆ ಮಾಡ್ತೀಯಾ ಸ್ಟಾರ್ಟಿಂಗಲ್ಲಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಗ್ರೋ ಆಗೋಕ್ಕೆ ಶುರುವಾಯಿತು. ಆವಾಗ ನಮ್ಮ ಯಜಮಾನ್ರು ಹೇಳ್ತಾ ಇದ್ದಿದ್ದು ಮಾತುಗಳೆಲ್ಲ ನೆನಪಾಗ್ತಾ ಇತ್ತು. ಸೊ ಇವತ್ತು ನಮ್ಮ ಯಜಮಾನ್ರು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮೆಲ್ಲರಿಗೂ ತೋರಿಸ್ತೀರಿ. ಆ್ಯಂಡ್ ಏನಾದರೂ ಫ್ರ್ಯಾಂಕ್ ಅವ್ರಿಗೆ ಗೊತ್ತಾಗಿ ಇದಾದರೆ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಆದಷ್ಟು ನಾನು ಕ್ಯಾಮ್ರಾನ ಐಡ್ ಮಾಡಿ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೆ ಮೀರಿನೂ ಅವ್ರಿಗೆ ಗೊತ್ತಾದರೆ ನಾನು ಏನು ಮಾಡೋಕ್ಕಾಗೋದಿಲ್ಲ. ಸೊ ನಾನು ಇವಾಗ ಅಂದ್ಕೊಂಡಿರೋ ಪ್ಲ್ಯಾನ್ ಪ್ರಕಾರ ಚಪಾತಿ ಮಾಡ್ತಾ ಇರ್ತೀನಿ. ಸೊ ಕಾಲ ಮೇಲೆ ಲಟ್ಟನ್ಗೆ ಬೀಳೋ ಥರ ಬೀಳ್ಸ್ಕೊಳ್ಳೋದಿಲ್ಲ. ನಿಮಗೆ ವಿಡಿಯೋ ರೆಕಾರ್ಡ್ ಮಾಡಿರ್ತೀನಿ, ಅಂದರೆ ಟ್ರೈಪೋಡ್ಗೆ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಎಲ್ಲಾದರೂ ಮರೆ ಮಾಡಿ ಇಡಬೇಕಾಗತ್ತೆ. ಸೊ ಅದಕ್ಕೂ ಒಂದು ಐಡಿಯಾ ಮಾಡಿದ್ದೀನಿ. ಒಂದು ಲೋಟದಲ್ಲಿ ಅಕ್ಕಿನ ತುಂಬಿಟ್ಟು ಸೌಟಿಗೆ ಫೋನ್ ಕಟ್ಬಿಟ್ಟು ಸೌಟ್ ಮೇಲೆ ಹಿಂಗೆ ಇಟ್ಬಿಡೋಣ. ಅವಾಗ ಸೌಟ ಫೋನಾಗ ಗೊತ್ತಾಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಅದನ್ನು. ಸೊ ಕಾಲ ಮೇಲೆ ಬಿದ್ದೋಳೋ ಥರ ಕಿರ್ಚ್ಕೋತೀನಿ. ಸೊ ಕಿರ್ಚ್ಕೊಂಡಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಲೆಟ್ ಮೀ ಸಿ, ಓಕೆನಾ. ಬಟ್ ಇದು ಫ್ರ್ಯಾಂಕ್ ಅಷ್ಟೇ. ಆಮೇಲೆ ನಮ್ಮ ಫ್ಯಾಮಿಲಿಲಿ ಇವಾಗ ತುಂಬ ಜನ ನೋಡ್ತಾ ಇರ್ತೀರಾ. ಸೊ ನಮ್ಮ ಯಜಮಾನ್ರನ್ನ ನಾನು ಪರೀಕ್ಷೆ ಮಾಡ್ತಾ ಇಲ್ಲ, ಇದೊಂದು ಹೊಸ ಪ್ರಯತ್ನ ಇವಾಗ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ತಾರೆ. ಅಂದರೆ ಅವರು ಮಗನಿಗೆ ಈ ಥರ ಎಲ್ಲ ಮಾಡಿದಾಗ ನಮ್ಮ ಕೃಷ್ಣಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಬಾಗಿ ಅನ್ನೋ ರಿಯಲಿ ಇಲ್ಲ. ಸೊ ನೀವೆಲ್ಲರಿಗೂ ಗೊತ್ತು ನನಗೆ ನಾನು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳಿ. ಇದು ಜಸ್ಟ್ ವಿಡಿಯೋಗೋಸ್ಕರ ಒಂದು ಫ್ರ್ಯಾಂಕ್ ವಿಡಿಯೋ ಆಗಿರುತ್ತೆ. ಸೊ ನಮ್ಮವ್ರಿಗೆಲ್ಲ ಸಾರಿ ಕೇಳ್ತೀನಿ ಡೆಫಿನೆಟ್ಲಿ. ಇದೊಂದು ನೋಟ್ ಹೇಳ್ಬಿಡ್ತೀನಿ ನಾನು. ಆಮೇಲೆ ಸುಮ್ಮನೆ ಅದು ಎಲ್ಲೋ ಹೋಗಿ ಏನೋ ಆಗೋದು ಬೇಡ. ಜಸ್ಟ್ ಇದು ತಮಾಷೆಯಾಗಿ ತಗೊಳ್ಳಿ, ಓಕೆನಾ. ಸೊ ತಡ ಮಾಡ್ದೇನೆ ಇನ್ನು ಅವ್ರು ಬರೋ ಅಷ್ಟೊತ್ತಿಗೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಲೇಯರ್ ಚಪಾತಿ ಹೆಂಗೆ ಮಾಡ್ತೀನಿ ಅದನ್ನು ಮಾತ್ರ ತೋರಿಸ್ತೀನಿ. ಸೊ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಯೂಶಲಿ ಹೇಗೆ ನಾವು ಚಿಕನ್ ಸಾಂಬಾರು ಮಾಡ್ತೀನೋ ನನ್ನ ರೆಸಿಪಿ ಶೇರ್ ಮಾಡಿದ್ದೀನಲ್ಲ, ಸೇಮ್ ಚಿಕನ್ ಸಾಂಬಾರು ಥರನೇ ಇದಕ್ಕೆ ವೆಜಿಟೇಬಲ್ಸ್ ಹಾಕಿ ಅಷ್ಟೇ, ಓಕೆನಾ. ಸೊ ಲೆಟ್ಸ್ ಸ್ಟಾರ್ಟ್ ದ ಫ್ರ್ಯಾಂಕ್ ವಿಡಿಯೋ. ನನ್ನ ಈ ಡಬ್ಬಿ ಬರುತ್ತಲ್ಲ ಅದರಲ್ಲಿ ಹಾಕಿ ಮೇಲಿಟ್ಟಿದ್ದೀನಿ. ಮೇ ಬಿ ಇಲ್ಲಿ ಕವರ್ ಆಗ್ಬೋದು ಅಂದ್ಕೊತೀನಿ. ಫೇಸ್ ಎಲ್ಲ ನೆಟ್ಟಿಗೆ ಬಂದಿಲ್ಲ ಅಂದರೆ ಬೈಕೋಬೇಡಿ, ಹೆಂಗೋ ನನ್ನ ಕೈಲಿ ಆದಷ್ಟು ನಾನು ಶೂಟ್ ಮಾಡ್ತಾ ಇದ್ದೇನೆ. ಇದೊಂದು ಚೂರು ಹಿಂಗೆ ಮಾಡಬೇಕೇನೋ. ಓಕೆ, ಇವಾಗ ಇದಿಷ್ಟು ಕಾಣಿಸುತ್ತೆ. ಇದನ್ನು ಮುಂದೆಗಿಟ್ಟರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಗೈಸ್, ಅದಕ್ಕೇ ಇಷ್ಟು ಬಂದರೆ ಸಾಕು. ಸೊ ಓಕೆ, ಈಗ ಒಂದಿಷ್ಟು ಚಪಾತಿ ಮಾಡಿಬಿಡ್ತೀನಿ. ಕ್ಯಾಮ್ರಾ ಇಲ್ಲೇ ಇರುತ್ತೆ, ಅವ್ನು ಬಂದ ತಕ್ಷಣ ಹಾಗೆ ಆನ್ ಮಾಡ್ತೀನಿ.
ನೋಡ್ತೀವಿ ಉಪ್ಪು ಖಾರ ಗೊತ್ತಿಲ್ಲ. ಅಲ್ಲೇ ಇದೆ ನೋಡು ಮುಂದೆಗಡೆನೆ. ಸ್ವಲ್ಪ ಹಾಕೋ ಇದು ಬಕ್ಕಿಗೆ. ಅದು ಕಾಯಿ ಬೆಂದಿದೆ ಅಂತ. ಯಾಕಂದ್ರೆ ನಾನು ಇವತ್ತು ಕುಕ್ಕರ್ ಇಟ್ಟಿಲ್ಲ, ಹಂಗೇನೆ ಇಕ್ಕದೆ ಅದಕ್ಕೆ. ಚೆನ್ನಾಗಿದೆ ನೋಡಿದ್ರೆ ಹೇಳ್ತೀನಿ. ಅಲ್ಲ ನಾನು ಹಂಗೆ ಒಗ್ಗರಣೆಗೆ ಹಾಕಿ ಮಾಡಿರೋದು. ಒಂದ್ಸತಿ ನೋಡ್ಬಿಡು, ಯಾಕೆ ಸುಮ್ನೆ. ಅದ್ರಲ್ಲಿ ಹಾಕೋ ಬಟ್ಲಲ್ಲಿ. ಬ್ರೋಕೊಲಿ ಎಲ್ಲ ಬೆಂದಿದ್ಯಾ ನೋಡು. ಸೂಪರ್ ಆಗಿದೆ. ಸಪ್ಪೆ ಉಪ್ಪು ಚೆನ್ನಾಗಿದ್ಯಾ? ಎತ್ಕೊಬರ್ಲ? ಎಲ್ಲ ಚೆನ್ನಾಗಿದೆ. ಸರಿ, ಇದು ಉಪ್ಪು ಖಾರ ಸರಿ ಹೋಗಿದೆ ತಾನೆ? ಸರಿ, ಪ್ಲೇಟ್ ಎತ್ಕೊಂಡಿ. ಪ್ಲೇಟ್ ಎತ್ಕೊಂಡಿ, ನಾನು ಇದು ಎತ್ಕೊಬರ್ತೀನಿ. ಇದು ಫ್ರಿಜ್ಜಲ್ಲಿ ಇಟ್ಬಿಡ್ರಿ ಹಂಗೆ. ಚಪಾತಿ ಮಾಡ್ಬೇಕಂದ್ರೆ ತುಂಬಾ ರಿಸ್ಕು. ಚಪಾತಿ ಮಾಡೋದಂದ್ರೆ ತುಂಬಾ ರಿಸ್ಕ್. ಇರಮ್ಮ ಬೇಡ, ಪ್ಲೇಟ್ ಎತ್ಕೊಡು. ಚಪಾತಿ ಪ್ಲೇಟಾ? ಅಲ್ಲ ರೀ, ಚಪಾತಿಗೆ ಇನ್ನೊಂದಿದೆ, ಇನ್ನೊಂದು ಲಟ್ಟಿಸ್ಬೇಕು. ಪ್ಲೇಟ್ಗಳು ಎತ್ಕೊಂಡು ಹೋಗು, ತಿನ್ನೋಕೆ. ಈ ಸಾಂಬಾರ್ ಎತ್ಕೊಂಡು ಹೋಗ ಹಂಗೆ. ನಾ ಇದೊಂದು ಲಾಸ್ಟ್ ಒಂದು ಇದೆ ಮಾಡ್ಬಿಡ್ತೀನಿ. ಇನ್ನೊಂದು ಪ್ಲೇಟನಾ? ಹಾ, ಸಾಂಬಾರ್ ತುಂಡಲ್ಲ? ಸಾಂಬಾರ್ ಎತ್ಕೊಂಡು ಹೋಗ್ಬಿಡು. ಟಿವಿ ಇಕ್ಬೇಡ್ರಿ, ಟಿವಿ ಇಕ್ಬೇಡ್ರಿ. ಇನ್ನೇನು ತಗೊಳ್ಳಿ. ಚಪಾತಿನಾ? ಇರೋಣ, ಚಪಾತಿ ಲಟ್ಟಿಸ್ತಾ ಇದ್ದೀನಿ. ಅನ್ನ ಎತ್ಕೊಂಡು ಹೋಗ, ಅನ್ನ. ಇನ್ನೊಂದು ಲಾಸ್ಟ್ ಇದೆ. ಕಾಲ್ ಮೇಲೆ ಬಿತ್ತು. ನಿಧಾನವೇ ಪ್ರಧಾನ. ಮೃದ ಕೊಡ್ಲ ಇದನ್ನ? ನೋಡ್ಕೊಂಡ್ ಬರ್ಬೇಕಲ್ಲ. ನೋಡು, ಮಮ್ಮಿ ಅಳ್ತಾ ಇದ್ರೆ ನಗ್ತಾ ಇದೆಯೇನೋ? ನೋವಾಗ್ತದೆ ಕಾಲು. ಮೊನ್ನೆ ಎಗರಿದ ಕಾಲಿಗೆ ಬಿದ್ದೈತೆ. ನಗ್ತಾ ಇದೀರ ಇಬ್ರು? ಹಂಗೆ ನಾವು ಪೆಂಗಿಗಳು. ಬರ, ಎಷ್ಟನಾ? ಗೊತ್ತಾಯ್ತು. ಕಳ್ರು ಇಬ್ರು ಗೊತ್ತಾಗ್ಬಿಟ್ಟಿದ್ದೆ. ಯಾವಾಗ ಹಂಗ ಕಾಲ್ ಮೇಲೆ ಹಾಕೊಳ್ಳಲ್ಲ ನಾನು. ಛೆ, ಫ್ರಾಂಕ್ ಹೋಯ್ತು ರೀ. ನಾನು ಫ್ರಾಂಕ್ ಮಾಡೋಣ ಅಂತ ಹೇಳಿ ಎಲ್ಲ ಏನ್ರಿ ಅವ್ರ ಕನ್ಫರ್ಮ್ ನನ್ನ ಹೆಂಡತಿ ಹಂಗೆಲ್ಲ ಬಿಡಿಸ್ಕೊಳಲ್ಲ ಅಂತ. ಆಮೇಲೆ ನಂಗೆ ಅಳಕ್ ಬರ್ತಾ ಇಲ್ಲ, ನಗು ಬರ್ತಾ ಇಲ್ಲ ನಗ್ತಾನ. ನನ್ ಮಗನು ನಗ್ತಾ ಇದ್ದಾನೆ. ಯಾಕೋ ಮಮ್ಮಿ ಅತ್ತಂಗ್ ಕಾಣಿಸಿಲ್ವೇನೋ? ಅತ್ತಂಗ್ ಕಾಣಿಸಿಲ್ವೇನೋ ಕಂದ? ಇದ್ ನೋಡಿ, ನಾನು ಕ್ಯಾಮ್ರಾ ನೋಡು. ಅತ್ತಂಗ್ ಕಾಣಿಸಿಲ್ವಾ? ಹೋಯ್ತು ಫ್ರಾಂಕ್. ಇನ್ನೇನ್ ಮಾಡೋದು, ಬನ್ನಿ ಊಟ ಮಾಡೋಣ. ಅಲ್ಲ ರೀ, ನಿಜವಾಗ್ಲೂ ಏನಾದ್ರು ಆಗಿದ್ರೆ ರೀ, ನಿಜವಾಗ್ಲೂ ಆಗಿದ್ರೆ ಏನ್ ಮಾಡೋದು? ಅಲ್ಲಪ್ಪ, ನಿಜವಾಗ್ಲೂ ಬೈ ಚಾನ್ಸ್ ಹಂಗಾಗಿದ್ದಿದ್ರೆ, ಮೇಲ್ ಬಿದ್ದು ಹಂಗಾಗಿದ್ದಿದ್ರೆ ಏನ್ ಮಾಡ್ತಾ ಇದ್ದೆ? ಅಲ್ಲ ಇವಾಗ ಅದು ಹೆಂಗ್ ಗೊತ್ತಾಯ್ತು ನಿಂಗೆ ನಂಗೆ ಆಗಿಲ್ಲ ಅಂತ? ಮಗದಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಯ್ತು. ಅಳ್ತಾ ಇದ್ದೆ, ನಗ್ತಾ ಇದ್ದೆ ಅಂತಾನಾ? ಛೇ, ಹಳ್ಳ ಮಗು ನಾರ್ಮಲ್ ಮಗು ಗೊತ್ತಾಗ್ಬಿಡುತ್ತೆ. ಫ್ರಾಂಕ್ ಗೋಸ್ ರಾಂಗ್. ಐ ಡಿಡೆಂಟ್ ಎಕ್ಸ್ಪೆಕ್ಟ್ ದಿಸ್. ನೆಕ್ಸ್ಟ್ ಟೈಮ್ ದೊಡ್ಡದೇ ಮಾಡ್ತೀನಿ ಬಿಡಿ. ಅಡುಗೆಗೆ ಏನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಫ್ರಾಂಕ್ ಆದರೂ ಸಕ್ಸಸ್ ಆಗಿಲ್ಲ, ನನ್ನ ಅಡುಗೆ ಆದರೂ ಸಕ್ಸಸ್ ಆಗಿದೆಯಾ ಅದನ್ನಾದರೂ ನೋಡಿ.
ಮಸಾಲೆ ನಿನ್ನ ಮಗ್ತಲ್ಲ ಇದೇ ಇರಲಿಲ್ಲ ಬಿದ್ದಿರೋ ಥರ ಅದು ತೋರ್ಸು ಮಸಾಲೆ ತುಳಿಯಪ್ಪ ನೋಡು. ಬ್ರೋಕೋಲಿ ನೌಕೋಲು ಬೀನ್ಸು ಎಲ್ಲ ಹಾಕಿದ್ದೀನಿ. ಸೇಮ್ ಚಿಕನ್ಗೆ ಹೆಂಗೆ ಮಾಡ್ತೀನೋ ಹಂಗೆ ಮಾಡಿದ್ದೀನಿ. ಅದ್ರಲ್ಲಿ ಚಿಕನ್ ಮಸಾಲ ಹಾಕಿಲ್ಲ, ಯಾಕಂದ್ರೆ ನಮ್ಮ ಯಜಮಾನ್ರು ತಿನ್ನಲ್ವಲ್ಲ ಅದಕ್ಕೆ. ಹಾಕು ಯಾಕೆ ಸ್ಟೀಲ್ ಪ್ಲೇಟ್ ಎತ್ಕೊಂಡಿರೋ? ಈ ಪ್ಲೇಟ್ ಎತ್ಕೊಂಡಿದ್ಯಾ? ಚಪಾತಿ ಯಾವಾಗಲೂ ಸ್ಟೀಲ್ ಚಪಾಟಲ್ಲಿ ತಿಂತೀವಲ್ಲ, ಡಿಫ್ರೆಂಟ್ ಆಗಿರಲಿ ಅಂತ ವಾರಕ್ಕೊಂದ್ಸಲ ಸಾಟರ್ಡೆ ಅಲ್ವಾ ಅದಕ್ಕೆ ಪ್ಲಾಸ್ಟಿಕಲ್ಲಿ ಅಂತ. ಸರಿ ಟೇಸ್ಟ್ ಮಾಡು ಅಪ್ಪ. ನಂಗೆ ಸ್ಟೀಲ್ ಬೇಕಪ್ಪ, ನಂಗೆ ಇದು ಬೇಡಪ್ಪ. ಕಂದ ಈ ಥರದ್ದು ಇನ್ನೊಂದು ಪ್ಲೇಟ್ ಎತ್ಕೊಬಮ್ಮ. ಈ ಥರದ್ದು ಇನ್ನೊಂದು ಪ್ಲೇಟ್ ಐತಲ್ಲ. ಹಾಂ ಅದಲ್ಲ ಕಂದ, ಗ್ರೀನ್ ಕಲರ್ದು ಈ ಥರದ್ದು ಇನ್ನೊಂದು ಪ್ಲೇಟ್ ಇದೆಯಲ್ಲ. ಸರಿ ಇಂದ ಅದಲ್ಲಿ ಇಕ್ಕು. ಚಪಾತಿ ಕೊಡಿ. ಚೆನ್ನಾಗಿದೆಯಾ? ಗ್ರೇವಿನ ನನ್ನ ಮಗನಿಗೆ ಏನೋ ಅಡುಗೆ ಬಡಿಸ್ಬೇಕಂದ್ರೆ ಇಷ್ಟ. ಇನ್ನ ಲೇಯರ್ ಚಪಾತಿಗಳಿದಾವೆ, ನನಗೆ ಬೇಡ ಲೇಯರ್ ಚಪಾತಿ, ಅದಕ್ಕೆ. ಹಾಕು ಮಿಕ್ಸ್. ಅವ್ನು ನೋಡಲ್ಲ ಅನ್ನ ಬೇಕಂತ, ಅವ್ನು ಚಪಾತಿ ಬೇಡವಂತ. ಅದಕ್ಕೆ ಹಾಕೋ. ಬೇಡ ಬಿಡ್ಕಂದ, ನೀನು ಹಾಕೊಂಡು ತಿನ್ನು ಚಾಮಿ. ನನ್ನ ಮಗನೇ ಬಡಿಸ್ತದ ನೋಡಿ, ಹಂಗೆ ಇಷ್ಟ ಈ ಥರ ಬಡಿಸೋದೆಲ್ಲ. ಸಾಕು, ನೀನು ಹಾಕೋ ಕಂದ. ಹಿಂಗಾಗಿದೆ ಗೈಸ್, ಸಕ್ಕದಾಗಿದೆ. ಅಂದರೆ ಚಿಕನ್ನು ಮಟನ್ ಹೆಂಗೆ ಮಾಡ್ತೀವಲ್ಲ ಸೇಮ್ ಅದೇ ಥರ, ಬಟ್ ಇವಾಗ ವೆಜಿಟೇಬಲ್ಸು. ಸೊ ಇದಕ್ಕೆ ನೀವು ಬೀಟ್ರೋಟು ಕ್ಯಾರೆಟ್ ಎಲ್ಲ ಹಾಕೋಬೋದು. ಬಟ್ ನಮ್ಮ ಯಜಮಾನ್ರಿಗೆ ಕ್ಯಾರೆಟ್ ಬೀಟ್ರೋಟ್ ಅವೆಲ್ಲ ಇಷ್ಟ ಆಗಲ್ಲ. ಸಾಂಬಾರ್ಗೆ ಹಾಕಿದ್ರೆ ಕ್ಯಾರೆಟ್ ಪಲ್ಯ ಮಾಡಬೇಕು, ಬೀಟ್ರೋಟು ಪಲ್ಯ ಮಾಡಿದ್ರೆ ಇಷ್ಟ ಆಗೋದು. ಇನ್ನು ಇದು ಏನೇನೋ ತಂದಿದ್ದಾರೆ ನೋಡಿ. ಏನ್ರಿ ಇದು? ಇದು ಇದು ಮೋಮೋಸಾ? ಮೋಮೋಸು. ಇದು ಗೋಬಿ. ಓಪನ್ ಮಾಡಲಾ? ಬಿಡು, ನಾನೇ ಓಪನ್ ಮಾಡ್ತೀನಿ. ಹೋಗಿ ಅದೆಲ್ಲ ಮುಟ್ಬಿಟ್ಟೆ ಮಾಡೋಕೆ. ಹೋಗಿ ಒಂದು ಪ್ಲೇಟ್ ಎತ್ಕೊ ಹೋಗಿ, ಚಿಕ್ಕದು ಬಂಗಾರಿ. ಇದು ಓಪನ್ ಮಾಡೋಕ್ಕೆ ಪಾಪ ನನ್ನ ಮಗ ಎಷ್ಟು ಹೆಲ್ಪ್ ಮಾಡ್ತಾನೆ ಗೊತ್ತಾ, ಪ್ಲೇಟ್ಗಳು ಅದಕ್ಕೆಲ್ಲದಕ್ಕೂ. ಗುಡ್ 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 ಗುಡ್. ಹಾಕ್ಬಿಡಿ ಎಲ್ಲ, ಎಲ್ಲ ಹಾಕ್ಬಿಡಿ. ಫುಲ್ ಹೆಂಗ್ರಿ ಒಂದು ಪ್ಲೇಟ್? 60 ರೂಪಾಯಿ. ಎಷ್ಟು ಬರ್ತವೆ ಇದರಲ್ಲಿ? 8 ಬರುತ್ತೆ. 1 2 3 4 5 6 7 8 ಮಯೋನೀಸ್. ಇದು ಮಯೋನೀಸ್. ಬೇಡಪ್ಪ, ಮಯೋನೀಸ್ ಬೇಡ. ತೋರಿಸು. ಹಾಂ, ಮಯೋನೀಸು. ಆಮೇಲೆ ಇದು ಏನೋ ಚಟ್ನಿ. ಬೇಡಪ್ಪ. ಸಾಸ್. ಇದು ಖಾರ ಸಾಸ್. ಇದು ಸಾಸು ಅಷ್ಟು ತಿನ್ಬೇಡ. ನೋಡೋಣ, ಇದು ಟ್ರೈ ಮಾಡೋಣ. ನಂಗೆ ಇದು ಇಷ್ಟ ಆಗಲ್ಲ. ನೀನು ಗೋಬಿ ಹಾಕೊಳ್ಳೋಕೆ ತಟ್ಟೆ ಎತ್ಕೊ. ನೀನು ಇನ್ನೊಂದು ಕಂದ ಅಲ್ಲಿ ಇದ್ರ ಮೇಲೆ ಪ್ಲೇಟ್. ಇದು ಮುಚ್ಚಕ್ ಪ್ಲೇಟು ಗ್ರೀನ್ ಕಲರು. ಅದು ಇದ್ರ ಮೇಲೆ ಮುಚ್ಚುಮ, ಚಪಾತಿ ಮೇಲೆ ಅದು ಹಾರೋಗುತ್ತೆ. ಓಕೆ ಡನ್. ನಾನು ಮೋಮೋಸು ಹೇಳಿದ್ದೆ, ಯಾಕೋ ಮೋಮೋಸ್ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ. ಆದರೆ ಅವರು ಎಲ್ಲೂ ಕರ್ಕೊಂಡೋಗಲ್ಲ ನನ್ನ. ಈ ಥರ ತಗೊಬರ್ತಾರೆ. ಹಾಕ್ದ ನನ್ನ ಮಗ ಕಟಾಶ್ ಶತಾಯಿಶ್. ಸ್ವಲ್ಪ ಹಾಕೋ, ಜಾಸ್ತಿ ಹಾಕೋಬೇಡ. ನೀನು ಎಷ್ಟು ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತೀವಿ. ಓಕೆನಾ? ತಿನ್ನ. ಒಂದು ಪೀಸ್ ಆಚೆ ಹಾಕ್ಬಿಟ್ಟು ಹೋಗು. ಚಿನ್ನಿ ನೀನು ಹಾಕ್ಬಿಟ್ಟು ಹೋಗಮ್ಮ, ಅವ್ನು ಬೇಡ. ಇರಮ್ಮ, ಡ್ಯಾಡಿ ಹಾಕ್ಬಿಟ್ಟು ಬರುತ್ತೆ. ಡ್ಯಾಡಿಗೆ ಎತ್ಕೊಡು ಒಂದು ಪೀಸ್. ಬೇಡ ಫಸ್ಟ್ ಪೀಸ್ ಹಾಕ್ಬಿಟ್ಟು. ಮೋಮೋಸು ತಿನ್ನುವಂತೆ ಫಸ್ಟ್ ಡ್ಯಾಡಿ ಪೀಸ್ ಹಾಕ್ಬೇಕ್ರಿ ಗೈಸ್. ನಿಮಗೂ ಅಷ್ಟೇ ಹೇಳೋದು, ಆಚೆಯಿಂದ ಏನೇ ತಂದ್ರೂ ಒಂದು ಸ್ವಲ್ಪ ಆಚೆ ಬಿಸಾಕಿ, ಒಂದು ಚೂರಾದರೂ ಆಚೆ ಬಿಸಾಕಿ. ಓಕೆನಾ? ಯಾಕಂದ್ರೆ ನಾವಿರೋದು ಹಳ್ಳಿ ಕಡೆ, ನಮ್ಮ ಕಡೆ ದಾರಿಗಳು ಸರಿ ಇಲ್ಲ ನೋಡಿ. ನಾನು ಹೇಳಿದ ಮಾತಿಗೆಲ್ಲ ಅಕ್ಷಿ ಆಗ್ತಾ ಇದ್ದಾರೆ ಅವರು. ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಏನಾದರೂ ಮನೇಲಿ ಈ ಥರ ಮಕ್ಳಿಗೆ ಏನಾದ್ರು ತಂದು ಕೊಡ್ತೀರಾ, ಅಥವಾ ದೊಡ್ಡವರೇ ಆಗಲಿ ಏನಾದ್ರು ತಿಂತೀರಾ ಅಂತಂದರೆ ಈ ಥರ ಸ್ವಲ್ಪ ಆದರೂ ತೆಗೆದು ಆಚೆಗೆ ಹಾಕಿ. ಹಾಕ್ದಾ? ಸರಿ ತಿನ್ನಮ್ಮ.
ತಿನ್ನಿ. ಸೊ ಓಕೆ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ಫ್ರ್ಯಾಂಕ್ ವಿಡಿಯೋ ಹೋದಂಗೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.